ಅಂದುಕೊಂಡಿದ್ದಕ್ಕೆಲ್ಲ ಒಂದು ಫಲ ಅನ್ನೋದು ಸಿಗುತ್ತೆ. ನಾವು ಕೇವಲ ಅಂದುಕೊಂಡ್ರೆ, ಕೇವಲ ಊಹಿಸ್ಕೊಂಡ್ರೆ ನಮಗೇನು ಬೇಕೋ ಅದನ್ನೆಲ್ಲ ಪಡೆದುಕೊಳ್ಬೋದು. ಗೊತ್ತಿರಲಿ, ಏನನ್ನೂ ತಪ್ಪಾಗಿ ಊಹಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಕೈಲಾಗಲ್ಲ, ನಾನು ಮಾಡೋದಕ್ಕಾಗಲ್ಲ, ನಾನು ಶ್ರೀಮಂತ ಆಗೋದಕ್ಕಾಗಲ್ಲ, ನನ್ನ ಹಣೆ ಬರ ಸರಿಯಿಲ್ಲ, ನನಗೆ ಲಕ್ಕೇ ಇಲ್ಲ, ಯಾರ್ಯಾರು ಹೇಗೇಗೋ ಬೆಳ್ಕೊಂಡು ಹೊರಟೋದ್ರು, ನಾನು ಇಲ್ಲೇ ಇದ್ದೀನಿ, ಹೀಗೇ ಇದ್ದೀನಿ ಅಂತೆಲ್ಲ ಅಂದುಕೊಳ್ಳೋಕೆ ಹೋಗ್ಬೇಡಿ. ಅಂದುಕೊಳ್ಳುವ ಪ್ರತಿಯೊಬ್ಬನು ಶ್ರೀಮಂತನಾಗಿಯೇ ಆಗ್ತಾನೆ. ಯಾಕಂತಂದರೆ ಸುಮ್ಮನೆ ಯಾರೂ ಅಂದುಕೊಳ್ಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಯೂನಿವರ್ಸ್ಗೆ ನಾವು ಕೇಳ್ತಿರೋ ಅಂಥದ್ದು ಕಾಲಿನ ಧೂಳಿಗೂ ಸಮವಲ್ಲ. ಗೊತ್ತಿರಲಿ, ಇಟ್ ಈಸ್ ನಥಿಂಗ್ ಫಾರ್ ಯೂನಿವರ್ಸ್. ಈ ವ್ರತ ಸ್ಟಾರ್ಟ್ ಮಾಡಿ ಕೇವಲ 9-12 ದಿನಗಳಲ್ಲಿ ಆ ವ್ಯಕ್ತಿ ನನ್ನ ಮನೆಗೆ ಬಂದು ಕೇವಲ ಅಸಲನ್ನು ಮಾತ್ರ ಕೊಡಲಿಲ್ಲ, ಅಸಲಿನ ಜೊತೆ ಬಡ್ಡಿಯನ್ನು ಸಮೇತ ಸೇರಿಸಿ ಕೊಟ್ಟೋದ್ರು. ಸಾಲಗಳಿದ್ದರೆ ಹೇಗೆ ಸಾಲ ಮುಕ್ತರಾಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ವಿಶ್ವ ಮಾರ್ಗಗಳಿದೆ, ವಿಶ್ವ ಕ್ರಿಯೆಗಳಿದೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ನ ಕಾರ್ಯಾಗಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಕರ್ಮಗಳನ್ನ ಕಳೆಯೋದು ಹೇಗೆ, ಋಣಮುಕ್ತರಾಗೋದು ಹೇಗೆ, ನಾವೊಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು, ಬಿಸ್ನೆಸ್ ಅನ್ನ ಪ್ರಾಫಿಟ್ ನತ್ತ ಕೊಂಡೊಯ್ಯೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಗುರೂಜಿಯವರು ನಮಗೆ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ಮಾಹಿತಿಯನ್ನ ತಿಳಿಸ್ಕೊಡ್ತಾ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷ ಮಾಹಿತಿಗಳನ್ನ ಗುರೂಜಿಯವರು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ತಿಳ್ಕೊಳ್ಳೋಣ. ಅವರಿಂದಲೇ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದಿರುವಂತಹ ಗುರುಗಳಾಗಿರುವಂತಹ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಮನಿ ಈಸ್ ಹ್ಯಾಪಿನೆಸ್ ನ ಕಾರ್ಯಾಗಾರದಲ್ಲಿ ನಾವು ಯಾವ ರೀತಿಯಾಗಿ ಸಾಲವನ್ನ ತೀರಿಸಿ ಋಣಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಈ ಕಲಿಯುಗದಲ್ಲಿ ಸಾಲ ಅನ್ನುವಂಥದ್ದೇ ಒಂದು ದೊಡ್ಡ ರಾಕ್ಷಸನ ರೀತಿಯಲ್ಲಿ ಈ ಜನರನ್ನ ಕಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಸಾಲವನ್ನ ತೀರಿಸೋದು ಹೇಗೆ, ಋಣಮುಕ್ತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನ, ಮಾರ್ಗದರ್ಶನವನ್ನ ನಮ್ಮ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಗುರುಜಿ, ಯಾವಾಗಲೂ ಕರ್ಮಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀರಾ. ಸಹಜವಾಗಿ ಒಳ್ಳೇದಾದ್ರೂ ಕೂಡ ಏನೋ ಒಂದು ಒಳ್ಳೆ ಕರ್ಮ ಮಾಡಿದ್ವಿ ಅಂತ ಅನ್ಸುತ್ತೆ, ಅದಕ್ಕೆ ಇವತ್ತು ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂತ ಅನ್ಕೋತೀವಿ. ಅಥವಾ ಏನೇ ಕೆಟ್ಟದಾದ್ರೂ ಕೂಡ ಅವ್ರು ಮಾಡಿದಂತಹ ಕರ್ಮ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತೀವಿ. ಈ ಕರ್ಮ ಅಂತಂದ್ರೆ ಏನು, ಇದು ಹೇಗೆ ಬರುತ್ತೆ, ಇದರಿಂದ ವಿಮುಕ್ತರಾಗೋದು ಹೇಗೆ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಗುರುಜಿ. ತುಂಬ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರಿ. ಪ್ರತಿ ಸಲ ನಾನು ಕರ್ಮ 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 ಅಂತ ಹೇಳ್ತಿರ್ತೇನೆ. ಕರ್ಮ ವಿಮುಕ್ತಿಯಾಗದೆ ನಮಗೆ ಏನನ್ನೂ ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಏನನ್ನು ಅನುಭವಿಸೋದಕ್ಕೂ ಆಗೋದಿಲ್ಲ ಅಂತಂತೇಳಿ ನಾನು ತುಂಬ ಸಲ ಹೇಳಿರ್ತೇನೆ. ಥ್ಯಾಂಕ್ ಯು ಮೇಡಮ್ ಅದನ್ನು ಕೇಳಿದ್ದಕ್ಕೆ. ಎಷ್ಟು ಮಾತಾಡಿದ್ರು, ಎಷ್ಟು ಹೇಳಿದರೂ ಕರ್ಮದ ಬಗ್ಗೆ ಕಡಿಮೆ ಅಂತ ನಾನು ಭಾವಿಸ್ತೇನೆ. ಕರ್ಮದ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ನಾನೊಂದು ನಿಮಗೆ ಹಂಚ್ಕೊಳ್ಬೇಕು. ನೋಡಿ, ನಾವು ಅಂದುಕೊಂಡಿದ್ದಕ್ಕೆಲ್ಲ ಒಂದು ಫಲ ಅನ್ನೋದು ಸಿಗುತ್ತೆ. ನಾವು ಕೇವಲ ಅಂದುಕೊಂಡ್ರೆ, ಕೇವಲ ಊಹಿಸ್ಕೊಂಡ್ರೆ ನಮಗೇನು ಬೇಕೋ ಅದನ್ನೆಲ್ಲ ಪಡೆದುಕೊಳ್ಬೋದು. ಗೊತ್ತಿರಲಿ, ಯಾಕಂತಂದರೆ ಈ ಅಂದುಕೊಳ್ಳೋದು ಅಂತೇನಿದೆಯಲ್ವ, ಈ ಆಲೋಚನೆಗಳು ಅಂತೇನಿದೆಯಲ್ವ, ಪ್ರತಿಯೊಂದಕ್ಕೂ ಒಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಇದೆ. ನನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ಅದಕ್ಕೂ ಫಲ ಸಿಗುತ್ತೆ, ಆಗದೆ ಇರೋ ಹಾಗೆ. ಒಂದು ವೇಳೆ ನಾವೀಗ ಅಂದ್ಕೊಳ್ತೀವಿ ಅಂದ್ಕೊಳ್ಳಿ, ಅಷ್ಟೇ ಬಿಡ, ಏನು ಮಾಡಿದರೂ ಏನೂ ಆಗಲ್ಲ, ನಾನು ಹಣೆ ಬರಹನೇ ಕೆಟ್ಟದ್ದಿದ್ದಾಗಿದ್ದರೆ ಏನಾಗುತ್ತೆ ಅಂತಂತೇಳಿ. ಹೌದು, ಅದಕ್ಕೂ ಯೂನಿವರ್ಸ್ ಹೇಳುತ್ತೆ, ತಥಾಸ್ತು, ನೀನು ಅಂದುಕೊಂಡಾಗೆ ನಿನ್ನ ಹಣೆ ಬರಹ ಆಗಲಿ ಅಂತಂತೇಳಿ. ಅಯ್ಯೋ, ಎಷ್ಟು ದುಡಿದ್ರು, ಏನು ಮಾಡಿದ್ರು ಕೈಗೆ ಹತ್ತಲ್ಲಪ್ಪ, ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಯ್ತು ಅಂತ ಅಂದ್ಕೊಂಡ್ರೆ
ಹೌದು, ಯೂನಿವರ್ಸ್ ಹಾಗೇ ಅದನ್ನು ಸರಿ ಅಂತ ಅಂದ್ಕೊಂಡು ಕೈಗೆ ಬರೋಂಗೆ ಮಾಡುತ್ತೆ, ಆದರೆ ಬಾಯಿಗೆ ಬರೋ ಹಾಗೆ ಆಗದೆ ತಪ್ಪಿ ಹೋಗುತ್ತೆ. ನೋಡಿ, ಪ್ರತಿಯೊಂದು ನಾವೇನು ಹೇಳ್ತೇವೋ ಅದರಲ್ಲಿ ಭಗವಂತ ಇದ್ದಾನೆ, ಅದರಲ್ಲಿ ಯೂನಿವರ್ಸ್ ಇದೆ. ಯಾವುದೊಂದು ಸುಮ್ಮನೆ ಆಗೋದಿಲ್ಲ. ನಿಮ್ಮ ಆಲೋಚನೆಗಳು ನೀವು ಸುಮ್ಮನೆ ಅಂತ ನೀವು ಅಂದ್ಕೊಂಡಿರ್ತೀರ, ಆದರೆ ಅದು ಪರಬ್ರಹ್ಮನಿಂದ ಆಲೋಚನೆಗಳು ಬರೋದು ಅಂತ ಗೊತ್ತಿರಲಿ. ಈಗ ಜಸ್ಟ್ ಥಿಂಕ್ ಅಬೌಟ್ ಇಟ್. ಇದಕ್ಕೆ ಮೂಲ ಎಲ್ಲಿ? ನಮ್ಮ ಆಲೋಚನೆಗಳಿಗೆ, ನಮ್ಮ ಪದಗಳಿಗೆ, ಅಂದುಕೊಳ್ಳೋ ಪ್ರತಿಯೊಂದಕ್ಕೂ ಮೂಲ ಎಲ್ಲಿ? ಮೂಲ ನೋಡಿದರೆ ಅದೆಲ್ಲವೂ ಯೂನಿವರ್ಸ್ದೇ ಆಗಿದೆ, ಪರಬ್ರಹ್ಮಂದಾಗಿದೆ, ವಿಷ್ಣುವಿಂದಾಗಿದೆ, ಹಾಗೂ ಶಿವನದು ಆಗಿದೆ. ಸೊ ಅಂದುಕೊಳ್ಳೋದ್ರಲ್ಲಿ ಯೂನಿವರ್ಸ್ ಇದೆ ಗೊತ್ತಿರಲಿ. ತಪ್ಪಾಗಿಯೂ ಏನನ್ನೂ ತಪ್ಪಾಗಿ ಊಹಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಕೈಲಾಗಲ್ಲ, ನಾನು ಮಾಡೋದಕ್ಕಾಗಲ್ಲ, ನಾನು ಶ್ರೀಮಂತ ಆಗೋದಕ್ಕಾಗಲ್ಲ, ನನ್ನ ಹಣೆ ಬರ ಸರಿಯಿಲ್ಲ, ನನಗೆ ಲಕ್ಕೇ ಇಲ್ಲ, ಯಾರ್ಯಾರು ಹೇಗೇಗೋ ಬೆಳ್ಕೊಂಡು ಹೊರ್ಟೋದ್ರು, ನಾನು ಇಲ್ಲೇ ಇದ್ದೀನಿ, ಹೀಗೇ ಇದ್ದೀನಿ ಅಂತೆಲ್ಲ ಅಂದುಕೊಳ್ಳೋಕೆ ಹೋಗ್ಬೇಡಿ. ನೀವು ಯಾವಾಗ ನಾನು ಶ್ರೀಮಂತ ಆಗ್ತೇನೆ, ಖಂಡಿತವಾಗಿಯೂ ನಾನು ಬಯಸಿದ ಒಂದು ಲೈಫ್ ಅಂತೇನಿದೆಯೋ, ಜೀವನ ಅಂತೇನಿದೆಯೋ ಅದನ್ನು ಬದುಕ್ತೇನೆ. ಈ ಹಣ, ಆಸ್ತಿ, ಐಶ್ವರ್ಯಗಳು ನನಗಾಗಿ ಈ ಯೂನಿವರ್ಸ್ ಸೃಷ್ಟಿಸಿರೋದು, ನಾನು ಅನುಭವಿಸಲಿ ಅಂತಲೇ ಇದೆಲ್ಲ ಸೃಷ್ಟಿಯಾಗಿರೋದು. ನನಗೋಸ್ಕರ ಈ ಪ್ರಪಂಚ, ಈ ಭೂಲೋಕನ, ಈ ಯೂನಿವರ್ಸೇ ಇದೆ ಅಂತ ನಾವು ನಂಬೋದಾದರೆ, ಈ ಯೂನಿವರ್ಸ್ ನಮಗಾಗಿ, ನಮ್ಮ ಬೆಂಬಲಕ್ಕಾಗಿ ಶ್ರೀಕೃಷ್ಣನು ಹೇಗೆ ಅರ್ಜುನನ ಸಾರಥಿಯಾದನೋ ಆ ರೀತಿ ಯೂನಿವರ್ಸ್ ನಮ್ಮ ಜೊತೆ ಬಂದು ಇರುತ್ತೆ. ಅಂದುಕೊಳ್ಳಿ, ಶ್ರೀಮಂತರಾಗಿ. ಅಂದುಕೊಳ್ಳುವ ಪ್ರತಿಯೊಬ್ಬನು ಶ್ರೀಮಂತನಾಗಿಯೇ ಆಗ್ತಾನೆ. ಏಕೆಂತಂದರೆ ಸುಮ್ಮನೆ ಯಾರೂ ಅಂದುಕೊಳ್ಳೋದಕ್ಕಾಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಅಷ್ಟೇ ನೋಡಿ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿರ್ತಾರೆ. ನಮ್ಮ ಮಕ್ಕಳು ಬಂದು ನಮಗೆ ಅಪ್ಪ ಮಮ್ಮಿ ನನಗೆ ಟಾಯ್ ಕೊಡಿಸು ಅಂತ ಕೇಳ್ತಾರೆ, ಅಥವಾ ಚಾಕ್ಲೇಟ್ ಕೊಡಿಸು ಅಂತ ಕೇಳ್ತಾರೆ, ಅಥವಾ ಬಟ್ಟೆ ಕೊಡಿಸು, ಇನ್ನೊಂದೇನೋ ಅವ್ರಿಗೆ ಇಷ್ಟ ಇರೋದನ್ನು ಅವ್ರು ಕೇಳ್ತಾರೆ. ನಾನು ನಿಮಗೆ ಕೇಳ್ತಿದ್ದೇನೆ, ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ನಿಮ್ಮನ್ನು ಟಾಯ್ಸ್ ಕೇಳಿಸ್ದಾಗ, ಗೊಂಬೆಗಳು ಕೇಳಿಸ್ದಾಗ, ಆಟ ಸಾಮಾನುಗಳು ಕೇಳಿಸ್ದಾಗ ನೀವು ಕೊಡಿಸ್ತಿರೋ ಕೊಡಲ್ವೋ? ಪ್ರತಿಯೊಬ್ಬರುಗಳು ನಾವು ಎಷ್ಟೇ ಕಷ್ಟದಲ್ಲಿರಲಿ, ಅದು ಹೇಗೇ ಇರಲಿ, ನಾವು ನಮ್ಮ ಮಕ್ಕಳು ಕೇಳಿದ ತಕ್ಷಣ ಕೊಡಬೇಕು ಅಂತ ಅಂದ್ಕೊಳ್ತೇವೆ, ಆಮೇಲೆ ಕೊಡಿಸ್ತೇವೆ. ಇನ್ಫ್ಯಾಕ್ಟ್ ಅವರು ಪುಟ್ಟ ಮಕ್ಕಳಾಗಿದ್ದರೆ ಇನ್ನೂ ಹೆಚ್ಚು ಒಲವು ನಮಗೆ. ಖಂಡಿತವಾಗಿಯೂ ಹೇಗೋ ಮಾಡಿ, ಸಾಲ ಸೋಲಾದರೂ ಮಾಡಿ ನಮ್ಮ ಮಕ್ಕಳಿಗೆ ನಾವು ಕೊಡಿಸ್ಬಿಡ್ತೇವೆ. ಕರೆಕ್ಟಾ? ಈಗ ಮಕ್ಕಳು ಕೇಳಿದ್ದು ಆಟ ಸಾಮಾನು. ಈಗ ನಾವು ದೊಡ್ಡವರು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ನಮ್ಮನ್ನು ಸೃಷ್ಟಿಸಿದ ಆ ಯೂನಿವರ್ಸ್, ವಿಶ್ವ ಏನಿದೆಯೋ ಆ ಯೂನಿವರ್ಸ್ ದೃಷ್ಟಿಕೋನದಲ್ಲಿ ನಾವು ಇನ್ನೂ ಮಕ್ಕಳೇ. ನಾವು ಕೇಳ್ತಿರೋದೇನೀಗ? ಮನೆನೋ, ಅಥವಾ ಆಸ್ತಿನೋ, ಅಥವಾ ಲಿಟಿಗೇಷನ್ ಆಗಿದರೆ ಅದು ಕ್ಲಿಯರ್ ಆಗಲಿ ಅಂತನೋ, ಅಥವಾ ವ್ಯಾಪಾರ ವೃದ್ಧಿ ಆಗಲಿ, ಲಾಭ ಹೆಚ್ಚು ಬರಲಿ, ನನಗಿಷ್ಟು ಹಣ ಬೇಕು, ನಾನು ಫಾರಿನೆಲ್ಲ ಸುತ್ಕೊಂಡು ಓಡಾಡ್ಕೊಂಡು ಬರಬೇಕು, ನನಗಿಷ್ಟು ಗೋಲ್ಡ್ ಬೇಕು, ನಾನು ಹೀಗಿರಬೇಕು ಆಗಿರಬೇಕು ಅಂತ ತಾನೇ ಕೇಳ್ಕೊಳ್ತಿರೋದು. ಆ ಯೂನಿವರ್ಸ್ನ ದೃಷ್ಟಿಯಲ್ಲಿ ನಾವೆಲ್ಲರೂ ಮಕ್ಕಳೇ ಆಗಿದ್ದರೆ ನಾವು ಕೇಳ್ತಿರೋದು ಯೂನಿವರ್ಸ್ಗೆ ಹೇಗಿರುತ್ತೆ? ಆಟ ಸಾಮಾನು ಕೇಳಿದಾಗೆ ಇರುತ್ತಲ್ವಾ? ಹೇಗೆ ಮಿಸ್ ಆಗ್ತಿದೆ ಇದೆಲ್ಲ ನಮಗೆ? ನಿಜವಾಗ್ಲೂ ಹೇಳ್ತಿದ್ದೀನಿ, ಯೂನಿವರ್ಸ್ಗೆ ನಾವು ಕೇಳ್ತಿರೋ ಅಂಥದ್ದು ಕಾಲಿನ ಧೂಳಿಗೂ ಸಮವಲ್ಲ, ಗೊತ್ತಿರಲಿ. ಇಟ್ ಈಸ್ ನಥಿಂಗ್ ಫಾರ್ ಯೂನಿವರ್ಸ್. ನಾವು ಕೇಳೋ ಪ್ರತಿಯೊಂದು ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಇದೆ. ಆದರೆ ನಾವುಗಳು ಕೇಳೋದ್ರಲ್ಲಿ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಅದರ ಪೂರಕವಾದ ಕೆಲವು ವಿಶ್ವ ಕಾರ್ಯಗಳನ್ನು, ಕರ್ಮಗಳನ್ನು ಮಾಡೋದಿರುತ್ತೆ. ಯಾಕಂದರೆ ನಾವೆಲ್ಲರೂ ಹುಟ್ಟಿರುವಂಥದ್ದು, ಬದುಕ್ತಿರೋವಂಥದ್ದು, ಜೀವಿಸ್ತಿರೋವಂಥದ್ದು ಕಲಿಯುಗ ಆಗಿರೋದಕ್ಕೆ ಈ ಕಲಿಗಾಲದಲ್ಲಿ ಕೆಲವು ಕ್ರಿಯೆಗಳು, ಕರ್ಮಗಳು ಮಾಡೋದಿರುತ್ತೆ. ಸೊ ಹಾಗಾಗಿ ನಾವು ಅಂದುಕೊಳ್ಳೋ ಪ್ರತಿಯೊಂದಕ್ಕೂ ಪೂರಕವಾದ ಕರ್ಮವನ್ನು, ಕಾರ್ಯವನ್ನು ಮಾಡಿದ್ದೇ ಆದರೆ ಆ ಭಗವಂತ ಯೂನಿವರ್ಸು ಕೇಳಿದನ್ನೆಲ್ಲ ಕೊಟ್ಬಿಡ್ತಾನೆ. ನನಗೆ ಆಶ್ಚರ್ಯ ಆಯಿತು. ತುಂಬ ಜನ ಈ 36 ದಿನಗಳ ಲಕ್ಷ್ಮೀ ಕುಬೇರ ವ್ರತವನ್ನು ಯಾರೋ ಆರಂಭಿಸಿ ಮಾಡ್ತಿದ್ದಾರೋ, ನಾವು ವಿಶೇಷವಾಗಿ ಡಿಸೆಂಬರ್ ಕಾರ್ಯಾಗಾರಕ್ಕೆ ಬಂದವರಿಗೆ ಜನವರಿ 1ನೇ ತಾರೀಕಿಂದ ಈ ಕ್ರಿಯೆಯನ್ನು ಮಾಡಿ, ಲಕ್ಷ್ಮೀ ಕುಬೇರ ವ್ರತವನ್ನು, ತಪಸ್ಸನ್ನು ಮಾಡಿ ಅಂತ ಹೇಳಿದ್ದೆ. ತುಂಬ ಜನ ಮಾಡ್ತಿದ್ದಾರೆ. ನನ್ನ ಪರ್ಸ್ನಲ್ ಮೀಟಿಂಗ್ಗೆ ಬಂದಾಗ ತುಂಬ ಜನ ಹಂಚ್ಕೊಳ್ತಿದ್ರು. ಅದ್ಭುತಗಳು ನಡೀತಿದೆ ನನ್ನ ಜೀವನದಲ್ಲಿ. ನಾನು ಊಹೆನೇ ಮಾಡ್ಕೊಂಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತಂತೇಳಿ. ಯಾವುದೋ ಹಣ ಬರೋದಿತ್ತು, ಯಾರೋ ಕೊಡೋದಿತ್ತು, ನಾನು ಕೊಟ್ಟಿದ್ದೆ, ಅವರು ವಾಪಸ್ ಕೊಟ್ಟಿರಲಿಲ್ಲ. ಈ ವ್ರತ ಸ್ಟಾರ್ಟ್ ಮಾಡಿ ಕೇವಲ 9-12 ದಿನಗಳಲ್ಲಿ ಆ ವ್ಯಕ್ತಿ ನನ್ನ ಮನೆಗೆ ಬಂದು
ಕೇವಲ ಅಸಲನ್ನು ಮಾತ್ರ ಕೊಡಲಿಲ್ಲ, ಅಸಲಿನ ಜೊತೆ ಬಡ್ಡಿಯನ್ನು ಸಮೇತ ಸೇರಿಸಿ ಕೊಟ್ಟೋದ್ರು. ಇದು ಹೇಗೆ ಸಾಧ್ಯ? ಐ ಥಿಂಕ್ 5-6 ವರ್ಷಗಳ ಹಿಂದುಗಡೆ ನಾನು ಕೊಟ್ಟಿರ್ತಕ್ಕಂಥ ಹಣ ಹೇಗೆ ನನಗೆ ವಾಪಸ್ ಬಂತು ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ನನ್ನ ಹತ್ರ ಹಂಚ್ಕೊಂಡಾಗ ಐ ವಾಸ್ ರಿಯಲಿ ವೆರಿ ಶಾಕ್ಡ್. ನಾಟ್ ಶಾಕ್ಡ್, ಓಕೆ, ಇಟ್ ವಾಸ್ ವೆರಿ ನ್ಯಾಚುರಲ್. ಇಟ್ ಈಸ್ ವೆರಿ ನ್ಯಾಚುರಲ್ ಟು, ಇದು ಸ್ವಾಭಾವಿಕ ಅಷ್ಟೇ. ನಾವೇನೆಲ್ಲ ಅಂದುಕೊಳ್ತೇವೋ ಆಟೋಮ್ಯಾಟಿಕ್ಕಾಗಿ ನಮ್ಮ ಒಂದು ಫ್ರೀಕ್ವೆನ್ಸಿ, ನಮ್ಮ ಒಂದು ವೈಬ್ರೇಷನ್, ನಮ್ಮ ಒಂದು ಎನರ್ಜಿ ಯಾವ ವ್ಯಕ್ತಿಗೆ ತಲುಪಬೇಕೋ ಆ ವ್ಯಕ್ತಿಗೆ ತಲುಪುತ್ತೆ. ಸರ್ವೇ ಸಾಮಾನ್ಯವಾಗಿ ಆ ವ್ಯಕ್ತಿಯಿಂದ ಪ್ರತಿಕ್ರಿಯೆ ನಮಗೆ ಬರುತ್ತೆ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್, ಈ ಯೂನಿವರ್ಸಲ್ಲಿ ಏನೆಲ್ಲ ಇದೆಯೋ ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈಗ ನೋಡಿ, ಎಲ್ಲ ಕಡೆ ಹಣ, ಆಸ್ತಿ, ಐಶ್ವರ್ಯಗಳಿದೆ. ನಾವು ಅದನ್ನು ಸ್ವೀಕರಿಸಲು ಯೋಗ್ಯರಾಗದೇ ಇರೋ ಕಾರಣ ಯಾರ್ಯಾರು ಯೋಗ್ಯನೋ ಅವರ ಅವರುಗಳಿಗೆ ಹಣ, ಆಸ್ತಿ, ಐಶ್ವರ್ಯ ಹೊರಟೋಗುತ್ತೆ, ನಮಗೆ ಬರೋದಿಲ್ಲ. ಇಟ್ಸ್ ಲೈಕ್ ದಿಸ್. ಈಗ ನೋಡಿ, ಎಲ್ಲರೂ ಚಿಕ್ಕ ಮಕ್ಕಳಿರ್ತಾರೆ. ನಾವೆಲ್ಲರಿಗೂ ದಾರಿಯಲ್ಲಿ ಯಾರೋ ಬರ್ತಿರ್ತಾರೆ, ಒಂದು ದೊಡ್ಡ ವ್ಯಕ್ತಿ ಬರ್ತಿರ್ತಾರೆ, ಶ್ರೀಮಂತ ವ್ಯಕ್ತಿ ಅಂದ್ಕೊಳ್ಳಿ. ಮಕ್ಕಳು ನೋಡಿ ಏನು ಕೊಡಬೇಕು ಅಂದ್ಕೊಳ್ತಾರೆ, ಲ್ಯಾಪ್ಟಾಪ್ ಕೊಡೋಣ ಅಂತ ಅಂದ್ಕೊಳ್ತಾರೆ. ಅಥವಾ ಚಿಕ್ಕ ಮಕ್ಕಳು ನೋಡ್ಬಿಟ್ಟು ಇವ್ರಿಗೆಲ್ಲನೂ MBA ಕೋರ್ಸ್ ಆಫರ್ ಮಾಡೋಣ, ನಾನು ಹೇಳ್ಕೊಡ್ಬೇಕು ಅವ್ರಿಗೆ, ಕಲೀಲಿ ಅಂತ ಅಂದ್ಕೊಳ್ತಾರೆ. ಮಕ್ಕಳು ನೋಡಿದಾಗ ಏನು ಅಂದ್ಕೊಳ್ಬೋದು, ಚಾಕ್ಲೇಟು ಅಥವಾ ಟಾಯ್ಸು, ಆಟ ಸಾಮಾನು ಕೊಟ್ಟೋಗ್ಬೋದು. ನಾವು ಒಂದು ವೇಳೆ ಯೂನಿವರ್ಸ್ನ ದೃಷ್ಟಿಕೋನದಲ್ಲಿ ಯಾರು ಆಟ ಆಡ್ಕೊಳ್ಳೋ ಮಕ್ಕಳು ಯೋಗ್ಯತೆ ಇಲ್ಲದೆ ಇರೋರು ಅಂತ ಯೂನಿವರ್ಸ್ಗೆ ಅನಿಸಿದ್ರೆ ಯಾಕೆ ನಮಗೆ ಹಣ, ಆಸ್ತಿ, ಐಶ್ವರ್ಯ ಕೊಡಬೇಕು? ಪ್ರಾಬಬ್ಲಿ ನೋಡಿ, ನಮಗೆಲ್ರಿಗೂ ತಿನ್ನೋದಕ್ಕೆ ಊಟ ಇದೆಯಾ, ಒಂಚೂರು ಬಟ್ಟೆ ಇದೆಯಾ, ಅಥವಾ ಯಾವುದೋ ಒಂದು ಮನೆ ಇದೆ. ಯಾಕೆ ಇಷ್ಟೇ ಕೊಟ್ಟಿದೆ ಯೂನಿವರ್ಸು, ಯಾಕೆ ಹೆಚ್ಚು ಕೊಡ್ತಿಲ್ಲ ಅಂತಂದರೆ ನಾವು ಇನ್ನೂ ಹೆಚ್ಚು ಪಡ್ಕೊಳ್ಳೋ ಯೋಗ್ಯತೆ, ಅರ್ಹತೆ ಇನ್ನೂ ಸಂಪಾದನೆ ಮಾಡಿಲ್ವೇನೋ. ಇದನ್ನ ಹೇಗೆ ಮಾಡ್ಕೊಳ್ಳೋದು? ಇದನ್ನೆಲ್ಲ ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ. ಮುಂಬರುವ ಕಾರ್ಯಾಗಾರ ಫೆಬ್ರವರಿ 1ನೇ ತಾರೀಕಿದೆ. ಇದು ಫೌಂಡೇಶನ್ ವರ್ಕ್ಶಾಪ್, ನಿಮಗೆಲ್ಲ ಗೊತ್ತಿರೋ ಹಾಗೆ. ಈ ವರ್ಕ್ಶಾಪ್ನಲ್ಲಿ ನಾವು ಹೇಗೆ ಸಾಲಗಳಿದ್ದರೆ ಹೇಗೆ ಸಾಲ ಮುಕ್ತರಾಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ, ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ವಿಶ್ವ ಮಾರ್ಗಗಳಿದೆ, ವಿಶ್ವ ಕ್ರಿಯೆಗಳಿದೆ. ಯಾರೆಲ್ಲ ಈ ವಿಶ್ವ ಕ್ರಿಯೆಗಳನ್ನು ಪಾಲಿಸ್ತಾರೋ ಅವರೆಲ್ಲರೂ ಅತೀ ಸುಲಭವಾಗಿ ಸಾಲ ಮುಕ್ತರಾಗ್ಬೋದು. ಶ್ರೀಮಂತರಾಗಬೇಕು ಅಂತಂದರೆ, ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂತಂದರೆ, ನಾವು ಏನನ್ನು ಬಯಸ್ತೇವೋ ಅದನ್ನೆಲ್ಲ ನಾವು ಗಳಿಸಬೇಕು, ಅನುಭವಿಸ್ಬೇಕು ಅನ್ನೋದಾದರೆ ಮೊದಲನೇ ಬಾರಿ ನಾವೆಲ್ಲರೂ ಸಾಲಗಳಿಂದ ಮುಕ್ತರಾಗಬೇಕು. ಸಾಲ ಇದ್ದರೆ ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಸಾಲ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ, ಅಷ್ಟರ ತನಕ ನಾವು ಶ್ರೀಮಂತರಾಗುವುದು ಎನ್ನುವಂಥದ್ದು ಬರೀ ಕನಸಾಗೆ ಉಳಿದು ಬಿಡುತ್ತೆ. ಮೊದಲು ಸಾಲ ಮುಕ್ತರಾಗಬೇಕು. ಸಾಲ ಮಾಡಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಸಾಲ ಮಾಡಲೇಬೇಕು ಅನ್ನೋದಾದರೆ ಯಾವುದಕ್ಕೆ ಸಾಲ ಮಾಡಬೇಕು, ಯಾವುದಕ್ಕೆ ಸಾಲ ಮಾಡಬಾರ್ದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೆರಿ ವೆರಿ ಸಿಂಪಲ್, ಗೊತ್ತಿರಲಿ. 2026 ಈ ವರ್ಷದೊಳಗಡೆ, ಈ ವರ್ಷ ಎಲ್ಲ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 3, 6 ಇಲ್ಲ 9 ತಿಂಗಳೊಳಗಡೆ ನಮ್ಮ ಸಾಲಗಳನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡು ಶ್ರೀಮಂತಿಕೆಯ ಕಡೆ ಹೆಜ್ಜೆ ಇಟ್ಟು ಮುಂದೋಗೋಣ ಅಂತ ನಾನು ಬಯಸ್ತೇನೆ. ಒಂದು ಗೊತ್ತಿರಲಿ, ಜನವರಿ ಆಲ್ರೆಡಿ ಒಂದು ತಿಂಗಳು ಆಲ್ಮೋಸ್ಟ್ ಮುಗಿದೋಯ್ತು. ನಿನ್ನೆಗೆ ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡು ಹೊಸ ವರ್ಷದ ಶುಭಾಶಯಗಳು ಅಂತ ನಾವು ಹೇಳ್ಕೊಂಡಿದ್ದುಂಟು. ಈಗಾಗಲೇ ಒಂದು ತಿಂಗಳು ಹೊರಟೋಯ್ತು. ಎಷ್ಟು ಬೇಗ ದಿನಗಳು ಹೋಗ್ತಿದೆ ನೋಡಿ. ಬರೀ ದಿನಗಳೆಲ್ಲ ಜೀವನ ಹೊರಟೋಗ್ತಿದೆ ನೋಡಿ. ಹೀಗೆ ದಿನಗಳು, ಜೀವನ ಹೊರಟೋದ್ರೆ ನಾವು ಬದುಕೋದು ಯಾವಾಗ? ಸೊ ತುಂಬ ಜನಕ್ಕೆ ಬದುಕು ಅನ್ನುವಂಥದ್ದೇ ಕತ್ತಲಾಗ್ಬಿಟ್ಟಿದೆ, ಕರಾಳತೆಯ ಕಥೆ ಆಗಿಬಿಟ್ಟಿದೆ. ನಾವೆಲ್ಲರೂ ಅದ್ಭುತವಾಗಿ ಖುಷಿಯಿಂದ ಸಂತೋಷವಾಗಿ ಬದುಕಬೇಕು ಅಂತಂದರೆ ನಮ್ಮ ಜೊತೆ ಹಣ, ಆಸ್ತಿ, ಐಶ್ವರ್ಯಗಳು ಖುಷಿಯಿಂದ ಇದ್ದು ಅದನ್ನು ಬಳಸೋ ರೀತಿ ಆಗಿರಬೇಕು. ಬನ್ನಿ, ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರು ಆಗೋಣ. ಮನಿ ಈಸ್ ಹ್ಯಾಪಿನೆಸ್ ಇರೋವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಜವಾಬ್ದಾರಿ ಇರೋ ನಾಗರಿಕನಿಗೂ, ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಶುಡ್ ಲರ್ನ್ ಅಬೌಟ್ ಮನಿ ಆ್ಯಂಡ್ ಬಿಕಮ್ ರಿಚ್ ಆ್ಯಂಡ್ ಬಿ ಹ್ಯಾಪಿ ಇನ್ ಲೈಫ್. ಫೆಬ್ರವರಿ 1, 2026 ಈ ಹೊಸ ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಿರುವಂಥ ಈ ಮುಂಬರುವ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ನಿಮಗೆ ಹಲವಾರು ವಿಶೇಷತೆಗಳು. ಮೊದಲನೇ ವಿಶೇಷತೆ, ಯಾರೆಲ್ಲ ಸಾಲದಲ್ಲಿದ್ದೀರೋ, ಯಾರಿಗೆಲ್ಲ ಈ ಸಾಲವೆನ್ನುವ ಋಣದಿಂದ ಮುಕ್ತಿ ಪಡಿಬೇಕು ಅಂತಿರ್ತೀರೋ ಅಂಥವರಿಗೆ ವಿಶೇಷವಾಗಿ ಕಾರ್ಯಾಗಾರವಾಗಿರುತ್ತೆ. ಯಾವುದೋ ಒಂದು ಸನಾತನ ವಿಶ್ವಶಕ್ತಿಯುಳ್ಳ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗಲೇಬೇಕು.
ಹೇಗೆ ಹೋಗಬೇಕು, ಯಾವ ಒಂದು ಮನಸ್ಥಿತಿಯಲ್ಲಿ ಹೋಗಬೇಕು, ಯಾವ ಒಂದು ಸಂಕಲ್ಪ ಇಟ್ಕೊಂಡು ಆ ದೇವಸ್ಥಾನಕ್ಕೆ, ಆ ಜಾಗಕ್ಕೆ, ಆ ಶಕ್ತಿಪೀಠಕ್ಕೆ ಹೋದರೆ ನಮ್ಮ ಋಣಗಳು ಮುಕ್ತವಾಗುತ್ತೆ. ಈ ಜನ್ಮದ್ದು, ಹಿಂದಿನ ಜನ್ಮದ್ದು ಅಂತಂತೇಳಿ ನಾನು ನಿಮಗೆ ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಸಾಲದಲ್ಲಿರೋರಿಗೆ ಸಾಲ ತೀರಿಸುವ ಬ್ಲೂ ಪ್ರಿಂಟನ್ನು ಉಚಿತವಾಗಿ ಕಾರ್ಯಾಗಾರದಲ್ಲಿ ನಿಮಗೆ ಕೊಡಲಾಗುತ್ತೆ. ಯಾರು ಈ ಬ್ಲೂ ಪ್ರಿಂಟಿನ ಅನುಸಾರ ನಡ್ಕೊಳ್ತಾರೋ ಅವರ ಸಾಲಗಳು ಅತಿ ಶೀಘ್ರದಲ್ಲಿ ತೀರೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೂರನೇ ವಿಶೇಷತೆ ತುಂಬ ಇಂಪಾರ್ಟೆಂಟು. ಎಲ್ಲರ ಪರ್ಸ್ನಲ್ಲು ಅಥವಾ ವ್ಯಾಪಾರ ಜಾಗದಲ್ಲಿ ನಾವೆಲ್ಲರೂ ಇಟ್ಕೊಳ್ಬೋದಾದ ಧನಾಕರ್ಷಣೆಯ ಯಂತ್ರವನ್ನು ನಿಮಗೆ ಉಚಿತವಾಗಿ ಕೊಡ್ತಿದ್ದೇನೆ. ಎಲ್ಲರೂ ಅದನ್ನು ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕು. ಆಗ ಖಂಡಿತವಾಗಿಯೂ ಧನಾಕರ್ಷಣೆಯಾಗುತ್ತೆ. ಯಾಕಂತಂದರೆ ನಾವು ಬರೀ ಯಂತ್ರದಿಂದ ಧನವನ್ನು ಆಕರ್ಷಣೆ ಮಾಡ್ತಿಲ್ಲ, ಆ ಯಂತ್ರದ ಜೊತೆ ನಮ್ಮ ಮನಸ್ಸು, ನಮ್ಮ ಭಾವನೆ ಎನ್ನುವ ಯಂತ್ರವನ್ನು ಜಾಗೃತಗೊಳಿಸ್ಕೊಂಡಿರೋ ಕಾರಣ ಖಂಡಿತವಾಗಿಯೂ ಇನ್ನು ಮುಂದೆ ಹಣವು ಆಕರ್ಷಣೆ ಎಲ್ಲರಿಗೂ ಆಗುತ್ತೆ. ನಾವೆಲ್ಲರೂ ಲಕ್ಷ್ಮೀ ಕುಬೇರ ವ್ರತವನ್ನು ಮಾಡಲೇಬೇಕು. ಯಾರೆಲ್ಲ ಈ ವ್ರತವನ್ನು ಮಾಡ್ತಾರೋ ಅವರೆಲ್ಲರಿಗೂ ಲಕ್ಷ್ಮಿ ಮತ್ತು ಕುಬೇರ ಹಾಗೂ ಆ ಯೂನಿವರ್ಸ್ನ ಆಶೀರ್ವಾದ ಯಥೇಚ್ಛವಾಗಿದ್ದು ನಮ್ಮ ಬಯಕೆಗಳೆಲ್ಲ ಈಡೇರುತ್ತೆ ಅಂತ ನಾನು ಹೇಳ್ತಿದ್ದೇನೆ. ಎಲ್ಲರೂ ಮಾಡಲೇಬೇಕು. ಅದ್ರ ಜೊತೆ ನಾವೆಲ್ಲರೂ ಸತ್ತ ಮೇಲೆ ಎಲ್ಲಿ ಹೋಗ್ತೇವೆ? ಎಲ್ಲರಿಗೂ ಇದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಏನೇನೋ ಕೇಳಿಸ್ಕೊಂಡಿದ್ದೀವಿ ಇಲ್ಲಿ ತನಕ, ಅಲ್ಲಿ ಹೋಗ್ತೀವಂತೆ, ಇಲ್ಲಿ ಹೋಗ್ತೀವಂತೆ, ನರಕಕ್ಕಂತೆ, ಸ್ವರ್ಗಕ್ಕಂತೆ. ಎಲ್ಲಿ ಹೋಗ್ತೀವಿ ಸರಿಯಾಗಿ ಅಂತಂತೇಳಿ ನಾನು ವಿಶ್ವಜ್ಞಾನದ ಮುಖಾಂತರ ವಿಶ್ವಚೇತನ ಅನಂತ ವಿಶ್ವಾಚಾರ್ಯ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಸಲ ವರ್ಕ್ಶಾಪ್ಗೆ ಬರುವವರು ನಿಮ್ಮ ಕೈಯಲ್ಲಿ ನಾನೀಗೇನು ಹೇಳ್ತೇನೋ ಅದನ್ನೆಲ್ಲ ತೆಗೆದುಕೊಂಡು ಬರಬೇಕು. ಮೊದಲನೇದು 1 ಹಿಡಿ ಭತ್ತ ಅಥವಾ ನೆಲ್ಲು. ಓಕೆ, ಭತ್ತ ಗೊತ್ತಿದೆಯಲ್ವ, 1 ಹಿಡಿ ಮಾತ್ರ ತೆಗೆದುಕೊಂಡು ಬರಬೇಕು. ಎರಡನೇದು 1 ಹಿಡಿ ರಾಗಿ. ಮೂರನೇದು 1 ಹಿಡಿ ಕಲ್ಲುಪ್ಪು. ನಾಲ್ಕನೇದು 3 ನಿಂಬೆಹಣ್ಣು. ಐದನೇದು 3 ಮೊಳ ಅರಿಶಿಣ ದಾರವನ್ನು ತರಬೇಕು. ಎಲ್ಲರೂ ಹಳದಿ ಬಣ್ಣದ ವಸ್ತ್ರದಲ್ಲಿ, ಡ್ರೆಸ್ಸಲ್ಲಿ ಬರಬೇಕು. ಏನಿದ್ರ ವಿಶೇಷತೆ? ಯಾಕೆ ಹಳದಿ ಬಣ್ಣ? ಯಾಕೆ 3 ಹಿಡಿ ಮಾತ್ರ ತೆಗೆದುಕೊಂಡು ಬರಬೇಕು? ಏನಿದೆಲ್ಲ ಅಂತಂತೇಳಿ ನಾನು ನಿಮಗೆ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಅದ್ಭುತವಾಗಿರುತ್ತೆ. ಎಲ್ಲರೂ ಇದನ್ನು ಕಲಿಬೇಕು. ಎಲ್ಲರೂ ಮಾಡಿದಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಎನಿವೆ, ಕಮಿಂಗ್ ಬ್ಯಾಕ್ ಟು ಕರ್ಮ. ಏನಿದು ಕರ್ಮ? ಮೇಡಮ್ ಅದ್ಭುತವಾಗಿ ಕೇಳಿದ್ರು. ಯಾವಾಗಲೂ ನೀವು ಕರ್ಮ ಅಂತ ಹೇಳ್ತಿರ್ತೀರ. ಕರ್ಮ ವಿಮುಕ್ತಿ ಆಗದೆ ಏನೂ ಸಿಗಲ್ಲ ಅಂತ ಹೇಳ್ತಿರ್ತೀರ. ಏನಿದ್ರ ಪರಿಣಾಮ? ಕರ್ಮ ಅಂತಂದರೆ ಏನು ಅಂತಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ ನಾವು ನೋಡೋದಾದರೆ, ನಾವೇನೆಲ್ಲ ಕೇಳಿಸ್ಕೊಂಡಿದ್ದೀವೋ ಅಥವಾ ಏನನ್ನೆಲ್ಲ ನಾವು ಇಲ್ಲಿ ತನಕ ತಿಳ್ಕೊಂಡಿದ್ದೀವೋ ಅದೆಲ್ಲ ಕರ್ಮದಿಂದಲೇ ಅಂತಂತೇಳಿ ಅದನ್ನು ನಾವು ಅಂದ್ಕೊಳ್ಬೋದು. ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಸಾಕ್ಷಿ. ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಸಾಕ್ಷಿ. ಮಾಡಿರದಕ್ಕೆಲ್ಲ ಮನಸಾಕ್ಷಿ. ಸರ್ವಕ್ಕೂ ಮೃಡನೆ ಸಾಕ್ಷಿ ಸರ್ವಜ್ಞ. ನೋಡಿ, ನಾವು ಯಾವುದೋ ಒಂದು ಬಾವಿ ತೋಡಿರ್ತೇವೆ, ಅದಕ್ಕೆ ಸಾಕ್ಷಿ ಏನು? ಅದರಲ್ಲಿ ಇರುವಂಥ ನೀರು ಅಂತಂತೇಳಿ ಸರ್ವಜ್ಞ ಹೇಳ್ತಾರೆ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಕ್ರಿಯೆಯಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಮನಸ್ಸೇ ಅದಕ್ಕೆಲ್ಲ ಸಾಕ್ಷಿ ಆಗುತ್ತೆ, ಜಾಗ್ರತೆ ಅಂತಂತೇಳಿ ಸರ್ವಜ್ಞರು ಹೇಳ್ತಿದ್ದಾರೆ. ಈ ಬಾಡಿ ಅಂತೇನಿದೆಯೋ, ಈ ಶರೀರ ಅಂತಂತೇನಿದೆಯೋ, ಇದೆಲ್ಲವೂ ಒಂದು ಸ್ಕ್ಯಾನರ್ನ ರೀತಿ. ಹೇಗೆ ಒಂದು ವೇಳೆ ನೀವೊಂದು ಗೂಗಲ್ ಪೇ ಅಥವಾ ಫೋನ್ಪೇ ಸ್ಕ್ಯಾನರನ್ನು ಓಪನ್ ಮಾಡಿದರೆ ಯಾರು ಬೇಕಾದರೂ ಪೇಮೆಂಟನ್ನು ಮಾಡ್ಬೋದು, ಕರೆಕ್ಟಾ? ಒಂದು ವೇಳೆ ಅವರು ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಬರದೆ ಬೇರೆ ಅಕೌಂಟ್ಗೆ ಹೋಗುತ್ತಾ? ಬೇರೆಯವ್ರ ಅಕೌಂಟ್ಗೆ ಹೋಗುತ್ತಾ? ಹೋಗೋದಕ್ಕೆ ಚಾನ್ಸೇ ಇಲ್ವಲ್ಲ. ನಿಮ್ಮ ಸ್ಕ್ಯಾನರು ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ, ಹಾಗಾಗಿ ನಿಮಗೆ ಹಣ ಬರುತ್ತೆ. ಹಾಗೆ ನಾವು ಮಾಡುವ ಪ್ರತಿಯೊಂದು ಕೆಲಸವು, ಅದು ಯಾವುದೇ ಕರ್ಮವಾಗ್ಬೋದು, ಒಳ್ಳೆಯದಾದರೆ ಪುಣ್ಯ ಬರುತ್ತೆ, ಕೆಟ್ಟದ್ದು ಮಾಡಿದರೆ ಕರ್ಮ ಬರುತ್ತೆ. ಏನೇ ಮಾಡಿರ್ಬೋದು, ಏನೇ ಈವನ್ ಅಂದುಕೊಳ್ಳೋದ್ರಲ್ಲೂ ನಾವು ಕರ್ಮ ಮಾಡ್ಬೋದು. ಬರೀ ಆಲೋಚನೆಗಳಲ್ಲಿ ಕೆಟ್ಟದ್ದು ಆಲೋಚನೆ ಮಾಡಿದ್ರೆ ಅದು ಕರ್ಮವಾಗಿ ಫಲ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ನಾವುಗಳು, ಆಗಲ್ಲ ಬಿಡಪ್ಪ ನನ್ನ ಕೈಯಲ್ಲೇ, ನನ್ನ ಜೀವನ ಇಷ್ಟೇ, 3 ಕಿಳಿಯೆಲ್ಲ 6 ಕತ್ತಲ್ಲ, ಇದರಿಂದಲೂ ಕರ್ಮ ಬರುತ್ತೆ. ಯಾಕಂತಂದರೆ
ನಾವು ಪರಬ್ರಹ್ಮನ ಸ್ವರೂಪಗಳು. ನಾವು ಆ ಯೂನಿವರ್ಸ್ನ ತತ್ವವುಳ್ಳ ಸುಜ್ಞಾನವಂತ ವ್ಯಕ್ತಿಗಳು ನಾವೆಲ್ಲರೂ. ನಾವೇನು ಅಂದುಕೊಳ್ತೀವೋ ಅದೇ ಆಗುವಂಥದ್ದು ಅಂತ ನಾನು ಪದೇ ಪದೇ ಹೇಳ್ತಿರ್ತೇನೆ. ನಾವು ಇಲ್ಲಿ ಏನು ಹೇಳ್ತಿದ್ದೀವಿ, ನಾನು ಆರಕ್ಕತ್ತಲ್ಲ ಬಿಡಪ್ಪ, ನಾನು ಶ್ರೀಮಂತ ಆಗಲ್ಲ ಬಿಡು, ಅಷ್ಟೇ ನನ್ನ ಜೀವನ, ಇಷ್ಟಕ್ಕೆ ಮುಗಿದೋಯ್ತು ಅಂತ ಅಂದ್ಕೊಳ್ತಿದ್ರೆ ಇದು ಒಳ್ಳೆಯದಾ ಕೆಟ್ಟದ್ದ? ನೋಡಿ, ನಿಮಗೆ ಗೊತ್ತಿರಲಿ, ಅಟ್ಲೀಸ್ಟ್ ನಿಮಗೆ ಈ ರೀತಿ ಅಂದುಕೊಳ್ಳೋ ಫ್ರೀಡಮ್ ಆದರೂ ಯೂನಿವರ್ಸ್ ಕೊಟ್ಟಿದೆ. ಆ 84 ಲಕ್ಷ ಜೀವರಾಶಿಗಳು, ನಿಮ್ಮ ಮನೆ ಹತ್ರ ಇರೋ ಬೀದಿ ನಾಯಿ ಆಗ್ಬೋದು, ಬೆಕ್ಕಾಗ್ಬೋದು, ಅಥವಾ ಕಾಡಿನಲ್ಲಿರೋ ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಯಾವುದೊಂದೂ ಸಹ ಈ ರೀತಿ ಅಂದುಕೊಳ್ಳೋದಕ್ಕೂ ಅವಕಾಶ ಅದಕ್ಕೆ ಆ ಭಗವಂತ ಯೂನಿವರ್ಸ್ ಕೊಡಲಿಲ್ಲ. ನಮಗೆ ಒಳ್ಳೆಯದಂದುಕೊಳ್ಳೋದಕ್ಕೂ ಅವಕಾಶ ಕೊಟ್ಟಿದ್ದಾನೆ, ಕೆಟ್ಟದಂದುಕೊಳ್ಳೋದಕ್ಕೂ ಅವಕಾಶ ಕೊಟ್ಟಿದ್ದಾನೆ, ಒಳ್ಳೇದು ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದಾನೆ, ಕೆಟ್ಟದ್ದು ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದಾನೆ. ಈಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡಬೇಕು, ಚಾಯ್ಸ್ ಮಾಡಬೇಕು, ಯಾವುದು ನನಗೆ ಸೂಕ್ತ, ಯಾವುದು ನನ್ನ ನೆರೆ ಹೊರೆಯವರಿಗೆ ಸೂಕ್ತ, ಹಾಗೂ ಯಾವುದು ಈ ವಿಶ್ವಕ್ಕೆ, ಈ ನೇಚರ್ಗೆ, ಪ್ರಕೃತಿಗೆ ಸೂಕ್ತ ಅನ್ನುವಂಥದ್ರ ಮೇಲೆ ನಮಗೆ ಪುಣ್ಯ ಕರ್ಮಗಳು ಲಭಿಸುತ್ತೆ. ಉದಾಹರಣೆ ಕೊಡ್ತೇನೆ ನೋಡಿ. ದಾನ ವೀರ ಶೂರ ಕರ್ಣ ಅಂತ ನಮಗೆ ಗೊತ್ತಿದೆ. ಅವನಿಗೆ ಅಂಟ್ಕೊಂಡಿದ್ದ ಕರ್ಮ ಯಾವುದು? ಒಂದು ಹೇಳ್ತಾನೆ, ಅನೇಕ ಕರ್ಮ ಫಲಗಳು ಆ ಕರ್ಣ ಅನುಭವಿಸ್ಬೇಕಾಯಿತು. ದ್ವಾಪರ ಯುಗದಲ್ಲಿ ಒಂದು ಕರ್ಮವನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಇವತ್ತು. ಅವನು ವಿದ್ಯೆಯನ್ನು ಕದೀತಾನೆ. ಅಸ್ತ್ರವಿದ್ಯೆಯನ್ನು ಅವನು ಗುರು ಪರಶುರಾಮರ ಹತ್ರ ಕಲಿತಾನೆ. ಅವನೇನು ಹೇಳ್ತಾನೆ, ಅವನು ಕ್ಷತ್ರಿಯನಾದರೂ, ಮೂಲ ಕ್ಷತ್ರಿಯನಾದರೂ ಅವನು ಬ್ರಾಹ್ಮಣ ಅಂತಂತೇಳಿ ಅಸ್ತ್ರವಿದ್ಯೆಯನ್ನು ಕಳ್ಳತನದಲ್ಲೇ ಕಲಿತು ಬಿಡ್ತಾನೆ. ಯಾವಾಗ ಇವನು ಮಾಡಿದ್ದು ತಪ್ಪು ಅಂತಂತೇಳಿ ಗುರುಗಳಿಗೆ ಗೊತ್ತಾಗುತ್ತೋ, ಗುರುಗಳು ಶಾಪ ಕೊಡ್ತಾರೆ ಕರ್ಣನಿಗೆ. ನಿನಗೆ ಅತಿ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ಈ ಮಂತ್ರಗಳು ಮರ್ತೋಗ್ಲಿ ಅಂತಂತೇಳಿ ಶಾಪ ಕೊಟ್ಬಿಡ್ತಾರೆ. ನಿಮಗೆ ಗೊತ್ತಿದೆ, ಕರ್ಣನು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತಂತೇಳಿ ಬಾಣವನ್ನು ತೆಗೆದಿಡಿದುಕೊಂಡಾಗ ಮಂತ್ರ ಮರೆತೋಗಿ ಅವನಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಎಂಥ ಕರ್ಮ ನೋಡಿ. ಅದಕ್ಕೆ ನೋಡಿ, ಯಾವುದೊಂದೂ ಸಹ ಅನೈತಿಕವಾಗಿ, ಕೆಟ್ಟದ್ದಾಗಿ ಯಾವುದೊಂದನ್ನು ನಾವು ಪಡ್ಕೊಳ್ಬಾರ್ದು ನಮ್ಮ ಜೀವನದಲ್ಲಿ. ಅದು ಒಳ್ಳೆಯ ಮಾರ್ಗದಲ್ಲಿದ್ದಾಗ ಮಾತ್ರ ಪುಣ್ಯ ಬರುತ್ತೆ. ದುಡ್ಡು ಹೇಗೇಗೋ ಸಂಪಾದನೆ ಮಾಡೋದಲ್ಲ. ಕಳ್ತನ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ, ಲಂಚ ತೆಗೆದುಕೊಂಡು, ಅಥವಾ ಹೇಗೇಗೋ ಕೆಟ್ಟ ರೀತಿಯಲ್ಲಿ, ಕೆಟ್ಟ ಮಾರ್ಗದಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡಿದರೆ, ಅಥವಾ ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ, ಬಂಗಾರವನ್ನು ಸಂಪಾದನೆ ಮಾಡಿದ್ರೆ, ಅಥವಾ ಯಶಸ್ಸನ್ನು ಸಂಪಾದನೆ ಮಾಡಿದ್ರೆ, ಅದು ಬರ್ಬೋದೇನೋ, ಸ್ವಲ್ಪ ಮಟ್ಟಿಗೆ ನಮ್ಮ ಜೊತೆ ಇರ್ಬೋದೇನೋ, ಆದರೆ ಖಂಡಿತವಾಗಿಯೂ ಶಾಶ್ವತವಾಗಿ ಇರದೆ ಅದರಿಂದ ಕರ್ಮ ಬಂದು ಎಷ್ಟೋ ಜನ್ಮಗಳಿಗೆ, ಬರೀ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ನು ಎಷ್ಟೋ ಜನ್ಮಗಳಿಗೆ ಆಗುವಷ್ಟು ಕರ್ಮ ಸಂಪಾದನೆ ಆಗಿ ನಾವು ಕೆಟ್ಟ ಗಳಿಗೆಯನ್ನು ಅನುಭವಿಸ್ಬೇಕಾಗುತ್ತೆ. ಸೊ ದಯವಿಟ್ಟು ಯಾರೂ ಸಹ ಕೆಟ್ಟ ರೀತಿಯಲ್ಲಿ, ಸುಳ್ಳಿನ ಮಾರ್ಗದಲ್ಲಿ, ಅನೈತಿಕ ಮಾರ್ಗದಲ್ಲಿ ಹಣ, ಆಸ್ತಿ, ಐಶ್ವರ್ಯಗಳನ್ನು ಸಂಪಾದನೆ ಮಾಡೋದಕ್ಕೆ ಹೋಗಬೇಡಿ, ಕದಿಯೋದಕ್ಕೂ ಹೋಗಬೇಡಿ. ಇದು ಒಂದು ನಾವು ಕಲಿತು. ಎರಡನೇದು ನೋಡಿ, ದ್ರೌಪದಿಗೆ ವಸ್ತ್ರಾಭರಣ ಆಗುತ್ತೆ. ಏನು ಕರ್ಮ ಬರುತ್ತೆ ಕೌರವರಿಗೆ? ಇಡೀ ಕುರು ವಂಶ ಅಂತ ಏನಿದೆಯೋ, ಈ ದುರ್ಯೋಧನನ ಸಂತತಿ ಎಲ್ಲರೂ ಸರ್ವನಾಶವಾಗಿ ಹೋಗ್ಬಿಡ್ತಾರೆ. ಒಂದು ಹೆಣ್ಣಿಗೆ ಯಾರು ಅಗೌರವ ಕೊಡ್ತಾರೋ ಅಥವಾ ಅಗೌರವದಿಂದ ನಡೆಸ್ಕೊಳ್ತಾರೋ, ಯಾವ ಮನೆಯಲ್ಲಿ ಹೆಣ್ಣನ್ನು ಅಗೌರವದಿಂದ ಕಾಣ್ತಾರೋ ಅವರೆಲ್ಲರಿಗೂ ಅವನತಿ ಗ್ಯಾರಂಟಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಯತ್ರ ಇತಾಸ್ತು ನಾ ಪೂಜ್ಯಂತೆ ಸರ್ವಸ್ತತ್ರ ಫಲ ಕ್ರಿಯ ಅಂತಂತೇಳಿ ಶಾಸ್ತ್ರಗಳು, ವೇದಗಳು ಹೇಳುತ್ತೆ. ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ, ಸಂತುಷ್ಟಗೊಳ್ಳುತ್ತಾರೆ. ಎಲ್ಲಿ ಹೆಣ್ಣನ್ನು ಅಗೌರವದಿಂದ ಕಾಣ್ತಾರೋ ಅಂಥ ಜಾಗಗಳಲ್ಲಿ ಆ ದೇವತೆಗಳು ಯಾರೂ ಸಹ ಇರೋದಿಲ್ಲ ಅಂತಂತೇಳಿ, ಅಥವಾ ಏನೇ ಕೆಲಸ, ಒಳ್ಳೆಯ ಕೆಲಸ ಹೇಗೆ ಮಾಡಿದರು, ಏನಂದುಕೊಂಡು ಮಾಡಿದರು ಅದಕ್ಕೆ ಫಲ ಸಿಗೋದಿಲ್ಲ ಅಂತಂತೇಳಿ ಈ ಶಾಸ್ತ್ರಗಳು ಹೇಳುತ್ತೆ. ಸೊ ಇಲ್ಲಿ ದ್ರೌಪದಿಗೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅವಮಾನ. ಅದೇ ರೀತಿ ರಾವಣ ಏನು ಮಾಡ್ದ? ಸೀತೆಯನ್ನು ಅಪಹರಣ ಮಾಡ್ದ. ಆ ಒಂದು ಕೃತ್ಯದಿಂದ ಅವನು ಎಂಥ ಮಹಾಜ್ಞಾನಿಯಾದರೂ
ವೇದಗಳ ಪಂಡಿತನಾದರೂ ಅಥವಾ ಶಿವನನ್ನು ಹೋಲಿಸಿಕೊಂಡಿದ್ರು ತಪಸ್ ಮಾಡಿ ಅವನ ಸಂತತಿ ಅವನು ಎಲ್ಲರೂ ಸರ್ವನಾಶವಾಗಿ ಹೋಗ್ತಾರೆ. ನೋಡಿ, ಹೆಣ್ಣಿಗೆ ಅಗೌರವ ಅವನು ಕೊಟ್ಟಿದ್ದಕ್ಕೆ ಅವನು ನಾಶವಾಗಿ ಹೋದ. ಈಗ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಈ ರಾವಣ ಯಾರು? ನಿಮ್ಗೆ ಗೊತ್ತಿದೆಯಾ ರಾವಣ ಯಾರು ಅಂತಂದು ಗೊತ್ತಿದೆಯಾ? ಸೊ ರಾವಣ ಮೂಲತಃ ಅವನ ಹಿಂದಿನ ಜನ್ಮದಲ್ಲಿ ವೈಕುಂಠವನ್ನು ಕಾಯ್ತಿದ್ದಂತಹ ಒಂದು ದ್ವಾರಪಾಲಕ. ಇಬ್ಬರಿದ್ದರು ವೈಕುಂಠವನ್ನು ಕಾಯ್ತಿರುವಂಥ ಜನಗಳು. ಒಬ್ಬ ಜಯ, ಇನ್ನೊಬ್ಬ ವಿಜಯ. ಇವರಿಬ್ಬರು ವಿಷ್ಣುವಿನ ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದರು. ಇವರಿಬ್ಬರು ಕಾಯ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಋಷಿಮುನಿಗಳು ಬರ್ತಾರೆ ಮಹಾವಿಷ್ಣುವನ್ನು ನೋಡೋದಕ್ಕೆ. ಬಂದಾಗ ಈ ಜಯ ವಿಜಯ ದ್ವಾರಪಾಲಕರು ಆ ಋಷಿಗಳನ್ನು ಅಡ್ಡ ಹಾಕ್ತಾರೆ, ತಡೀತಾರೆ. ಬರೀ ತಡೆಯೋದಲ್ಲ, ಒಳ್ಳೆ ರೀತಿ ತಡೆದಿದ್ರೆ ಪರವಾಗಿಲ್ಲ, ಅಗೌರವದಿಂದ ಅಹಂಕಾರದಿಂದ ಅವರನ್ನು ಮಾತಾಡಿಸಿ ಅಲ್ಲೇ ನಿಲ್ಲಿಸಿ ಅವರಿಗೆ ಮರ್ಯಾದೆ ಏನು ಕೊಡಬೇಕಿತ್ತು ಅದನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಆ ಋಷಿ ಮುನಿಗಳು ಇವರಿಬ್ಬರನ್ನು ಜಯ ವಿಜಯ ಅನ್ನೋ ದ್ವಾರಪಾಲಕರನ್ನು ಶಪಿಸ್ತಾರೆ, ಶಾಪ ಕೊಡ್ತಾರೆ. ನೀವು ಭೂಲೋಕಕ್ಕೆ ಹೋಗಬೇಕು, ಕರ್ಮಗಳನ್ನು ಅನುಭವಿಸಿ ನೀವು ಕಷ್ಟಪಟ್ಟು ಆಮೇಲೆ ವೈಕುಂಠಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅವರು ಶಪಿಸಿದ ಕಾರಣ ಇಷ್ಟೇ, ಇವರು ದುರಂಕಾರಿಗಳಾಗಿದ್ದಕ್ಕೆ. ಯಾಕಂತಂದರೆ ವಿಷ್ಣುವಿನ ಹತ್ರನೇ ಇದ್ದು ಆ ಪರಮಾತ್ಮನಿರುವ ವೈಕುಂಠದಲ್ಲೇ ಇದ್ದು ಅವರಿಗೆ ಒಳ್ಳೆಯ ಮನೋಭಾವನೆ ಇಲ್ಲ ಅನ್ನೋದಾದರೆ ಇವರಿಗೆ ಶಾಪ ಸಿಗಬೇಕು ಅಂತಂದೇಳಿ ಶಾಪ ಕೊಟ್ಬಿಡ್ತಾರೆ. ಈಗ ಜಯ ವಿಜಯ ಇಬ್ಬರು ಹತ್ಕೊಂಡು ದೇವ್ರ ಹತ್ರ ಬರ್ತಾರೆ, ಯೂನಿವರ್ಸ್ ಹತ್ರ ಬರ್ತಾರೆ, ಮಹಾವಿಷ್ಣುವಿನ ಹತ್ರ. ಅಯ್ಯೋ ಸ್ವಾಮಿ, ಇವ್ರು ಶಾಪ ಕೊಟ್ಬಿಟ್ರು, ನಾವು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರು, ಏನು ಮಾಡೋದು ಈಗ ಅಂತಂತೇಳಿ. ಆಗ ಮಹಾವಿಷ್ಣು ಹೇಳ್ತಾರೆ, ನಾನೂ ಸಹ ಏನೂ ಮಾಡಲಿಕ್ಕಾಗಲ್ಲಪ್ಪ. ನೀವು ಏನು ಅಹಂಕಾರ ತೋರಿಸಿದ್ರೋ ಅದರ ಪರಿಣಾಮ ಶಾಪಗ್ರಸ್ತರಾದರೆ ಈಗ ಶಾಪವನ್ನು ಅನುಭವಿಸಲೇಬೇಕು. ನಾನು ಬೇಕಾದರೆ ಒಂದು 2 ಚಾಯ್ಸ್ ಕೊಡ್ತೇನೆ, ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಭೂಲೋಕಕ್ಕಂತೂ ಹೋಗಲೇಬೇಕು. ಆದರೆ ಎಷ್ಟು ವರ್ಷ ಹೋಗಬೇಕು, ಎಷ್ಟು ಜನ್ಮಗಳು ಅಲ್ಲಿ ಇರಬೇಕು ಅನ್ನೋಂಥದ್ದು ನಾನು ಸ್ವಲ್ಪ ನಿಮಗೆ ಹೇಳ್ಬೋದು. 2 ಚಾಯ್ಸು. ಮೊದಲನೇದು, ನನ್ನ ಭಕ್ತರಾಗಿ ನನಗೆ ಒಳ್ಳೆಯವರಾಗಿದ್ದು ನೀವು 7 ಜನ್ಮಗಳು ಭೂಲೋಕದಲ್ಲಿ ಇರಬೇಕು. ಇದು 1ನೇ ಚಾಯ್ಸು. 2ನೇದು ಬಂದು 7 ಜನ್ಮಗಳಲ್ಲ, ಕೇವಲ 3 ಜನ್ಮಗಳಿದ್ದರೆ ಸಾಕು, ಆದರೆ ನನ್ನ ವೈರಿಗಳಾಗಿರಬೇಕು. ಈಗ ಮಹಾವಿಷ್ಣುವಿಗೆ ವೈರಿಗಳಾಗಿ ಇರಬೇಕು, ಆಗ ಬರೀ 3 ವರ್ಷ ಸಾಕು ಅಂತ ಹೇಳ್ತಾರೆ. ಆಗ ಇವರಿಬ್ಬರು ಜಯ ಮತ್ತು ವಿಜಯ ದ್ವಾರಪಾಲಕರು ಹೇಳ್ತಾರೆ, ಸ್ವಾಮಿ, ಒಂದು ಗಳಿಗೆನೂ ಸಹ ನಿಮ್ಮನ್ನು ಬಿಟ್ಟಿರೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಹೇಗೆ 7 ವರ್ಷ, ಹೇಗೆ 3 ವರ್ಷ ಆದರೂ ಪರವಾಗಿಲ್ಲ, ಈಗ ಯಾವುದೋ ಒಂದು ನಾವು ಆಯ್ಕೆ ಮಾಡಿಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ 7 ಜನ್ಮಗಳು ಒಳ್ಳೆಯವರಾಗಿದ್ದು ದೂರ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಕೆಟ್ಟವರಾಗಿದ್ದರೂ ಪರವಾಗಿಲ್ಲ, 3 ಜನ್ಮ ಸಾಕು, ಬೇಗ ವೈಕುಂಠಕ್ಕೆ ಬರಬೇಕು ಅಂತ ಕೋರ್ಕೊಳ್ತಾರೆ. ಹಾಗಾಗಿ 3 ಜನ್ಮಗಳನ್ನೆತ್ತು ಅವರು ಈ ಭೂಲೋಕಕ್ಕೆ ಬರ್ತಾರೆ. ಅವರು ಮೊದಲನೇ ಜನ್ಮ ಅವರು ಜಯ ಹಿರಣ್ಯಾಕ್ಷನಾಗಿ ಹುಟ್ಟಿದ್ರೆ, ವಿಜಯ ಅನ್ನುವಂಥವನು ಹಿರಣ್ಯಕಶಿಪುವಾಗಿ ಹುಟ್ಟುತ್ತಾನೆ. ಇದೆಲ್ಲ ನಮ್ಗೆ ಗೊತ್ತಿತ್ತಾ? ಅಲ್ಲ, ಇದು ಪುರಾಣಗಳಲ್ಲಿದೆ, ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅಷ್ಟೇ. 2ನೇ ಜನ್ಮ ಅವರು ಜಯ ಅನ್ನುವಂಥವನು ರಾವಣನಾಗಿ ಹುಟ್ಟಿದ್ರೆ, ವಿಜಯ ಅನ್ನುವಂಥವನು ಕುಂಭಕರ್ಣನಾಗಿ ಹುಟ್ಟುತ್ತಾರೆ. 3ನೇ ಜನ್ಮದಲ್ಲಿ ಇದೇ ಜಯ ಅನ್ನುವಂಥವನು ಶಿಶುಪಾಲನಾಗಿ ಹುಟ್ಟಿದರೆ, ವಿಜಯ ಅನ್ನುವಂಥವನು ದಂತವಕ್ರನಾಗಿ ಹುಟ್ಟುತ್ತಾನೆ. ಈ ರೀತಿ 3 ಜನ್ಮಗಳನ್ನು ಅವರ ಕರ್ಮದ ಫಲ, ಯಾವ ಕರ್ಮ? ಅಹಂಕಾರವೆನ್ನುವ ಕರ್ಮದ ಫಲದಿಂದ ಅವರು ಈ ಭೂಲೋಕಕ್ಕೆ ಹುಟ್ಟಿ ಈ ಅನುಭವಿಸಿ ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ಪ್ರತಿ ಒಂದರಲ್ಲೂ ಕರ್ಮ ಮತ್ತು ಪುಣ್ಯಗಳಿರುತ್ತೆ. ನಾನು ಈಗಾಗಲೇ ಹೇಳ್ದಾಗೆ ಇಡೀ ನಮ್ಮ ಶರೀರ, ನಮ್ಮ ಮನಸ್ಸು ಇವೆರಡು ಸ್ಕ್ಯಾನರ್ನ ರೀತಿ. ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು, ಎಲ್ಲರೂ ಅನುಭವಿಸಲೇಬೇಕು. ಸೊ ಹಾಗಾಗಿ ಇನ್ನೊಂದು ವಿಚಾರ ಗೊತ್ತಿರಲಿ, ಒಂದು ವೇಳೆ ನಾವು ಪರಬ್ರಹ್ಮನ ಸ್ವರೂಪಿಗಳಾಗಿ ಈ ಒಂದು ಯೂನಿವರ್ಸ್ನ ಎಲ್ಲ ಶಕ್ತಿಗಳು ನಮ್ಮೊಳಗಡೆ ಇದ್ದು ನಾವು ಶ್ರೀಮಂತರಾಗದೆ ಬಡವರಾಗಿ ಉಳಿದು ಬಿಟ್ಟರೆ ಆವಾಗಲೂ ಸಹ ನಮಗೆ ಕರ್ಮ ಬರುತ್ತೆ, ಗೊತ್ತಿರಲಿ. ಯಾಕಂತಂದರೆ ನಾವು ಮೂಲತಃ ದೇವರ ಸಂಭೂತಗಳು. ಆ ಯೂನಿವರ್ಸ್ನ ಎಲ್ಲ ಶಕ್ತಿಯನ್ನು ನಮ್ಮೊಳಗಡೆ ಹಿಡಿಸಿ ಪರಬ್ರಹ್ಮನು ನಮ್ಮ ಆತ್ಮದಲ್ಲಿ ಚೇತನವಾಗಿದ್ದು ಈ ಭೂಲೋಕಕ್ಕೆ ನಮ್ಮನ್ನು ಕಳಿಸಿರುವಂಥದ್ದು. ಒಂದು ವೇಳೆ ನಾವು ಬಡವರಾಗಿ ಉಳಿದುಬಿಟ್ರೆ ನಮ್ಮ ಆತ್ಮವೆನ್ನುವಂಥದ್ದು ಸಂತುಷ್ಟ ಪಡೋದಿಲ್ಲ.
ಯಾಕಂತಂದರೆ ಈ ಭೂಲೋಕದಲ್ಲಿರುವ ಎಲ್ಲವನ್ನೂ ಅನುಭವಿಸದೆ ಒಂದು ವೇಳೆ ನಾವು ಇರೋದೇ ಆದರೆ ನಾವು ಖಂಡಿತವಾಗಿಯೂ ಬೇಜಾರಲ್ಲಿರ್ತೇವೆ, ದುಃಖದಲ್ಲಿರ್ತೇವೆ. ಅಯ್ಯೋ ನನಗೆ ಈ ಮನೆ ಕಟ್ಸ್ಬೇಕಿತ್ತಪ್ಪ ಅಂತ ಅಂದ್ಕೊಳ್ತೇವೆ, ಕಟ್ಸೋಕ್ಕಾಗಿರಲ್ಲ. ಆಗ ಕಾಂಪ್ರಮೈಸ್ ಅನ್ನೋ ಲೈಫನ್ನು ಲೀಡ್ ಮಾಡಿರ್ತೇವೆ. ಒಂದು ವೇಳೆ ನಾವೀಗ ಅಂದ್ಕೊಂಡಿರ್ತೇವೆ, ನನಗೆ ಈ ಕಾರ್ ಬೇಕು, ನನಗೆ ಇಷ್ಟು ಬಂಗಾರ ಬೇಕು, ನನ್ನ ಮಕ್ಕಳನ್ನ ಈ ರೀತಿ ನಾನು ಬೆಳೆಸಬೇಕು, ಶ್ರೀಮಂತನಾಗಿರಬೇಕು, ಎಲ್ಲವನ್ನೂ ಅನುಭವಿಸ್ಬೇಕು ಒಳ್ಳೆ ರೀತಿಯಲ್ಲಿ ಅಂತ ಎಲ್ಲರಿಗೂ ಇರುತ್ತೆ. ಒಂದು ವೇಳೆ ನಾವು ಅನುಭವಿಸೋದಕ್ಕೆ ಅರ್ಹತೆ ಯೋಗ್ಯತೆಯನ್ನು ಸಂಪಾದನೆ ಮಾಡದೆ ನಾವು ಶ್ರೀಮಂತರಾಗದೆ ಬಡವರಾಗಿಯೇ ಸತ್ತೋದ್ರೆ ಖಂಡಿತವಾಗಿಯೂ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಯಾವ ಆತ್ಮ ಅಶಾಂತಿಯಿಂದ ಈ ಭೂಲೋಕವನ್ನು ಬಿಡುತ್ತೋ ಆ ಒಂದು ಆತ್ಮ ಮೇಲೆ ದರ್ಜೆ ಲೋಕಕ್ಕೆ ಹೋಗಲ್ಲ, ಸ್ವರ್ಗ ಲೋಕಕ್ಕೆ ಹೋಗೋದಿಲ್ಲ, ಸತ್ಯ ಲೋಕಕ್ಕೆ ಹೋಗೋದಿಲ್ಲ, ಗೊತ್ತಿರಲಿ. ಆ ಆತ್ಮ ಮತ್ತೆ ಭೂಲೋಕದಲ್ಲಿ ಹುಟ್ಟಬೇಕು. ಎಲ್ಲಿ ತನಕ ಆ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಬದುಕೋದಿಲ್ವೋ ಅಲ್ಲಿ ತನಕ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ರೀತಿ ಮತ್ತೆ ಮತ್ತೆ ಹುಟ್ಟಿ ಸತ್ತು ಬರಬೇಕಾಗುತ್ತೆ, ಗೊತ್ತಿರಲಿ. ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಯಾರಿಗೆಲ್ಲ ಕಾಮನ್ ಸೆನ್ಸ್ ಇದೆಯೋ, ಯಾರಿಗೆಲ್ಲ ಮನಸ್ಸಿದೆಯೋ, ಯಾರೆಲ್ಲ ಮನುಷ್ಯರೋ ಹ್ಯೂಮನ್ ಬೀಯಿಂಗ್ಸೋ ಅವರು ಎಲ್ಲರೂ ಶ್ರೀಮಂತರಾಗಲೇಬೇಕು. ಶ್ರೀಮಂತರು ಅಂತಂದರೆ 1000 ಕೋಟಿನೋ 1,00,000 ಕೋಟಿನೋ ಇನ್ನು ಎಷ್ಟೆಷ್ಟೋ ಬಿಲಿಯನ್ಸೋ ಜಿಲಿಯನ್ಸೋ ಅಂತಂತ ಹೇಳ್ತಿಲ್ಲ. ನಮಗೆಷ್ಟು ಬೇಕೋ ಅಷ್ಟು, ನಮ್ಮ ಒಂದು ಊಹೆಗಳು, ನಮ್ಮ ಒಂದು ಆಸೆಗಳು ಎಷ್ಟಿದೆಯೋ ಅದನ್ನು ಅನುಭವಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸಂಪಾದನೆ ಮಾಡೋದಾದರೆ ಅದೇ ಶ್ರೀಮಂತಿಕೆ ಅಂತ ಹೇಳ್ತಿರೋವಂಥದ್ದು. ಒಬ್ಬರಿಗೆ 100 ಕೋಟಿ ಶ್ರೀಮಂತಿಕೆ ಅನ್ನೋದಾದರೆ ಇನ್ನೊಬ್ಬರಿಗೆ 50 ಕೋಟಿ ಇರ್ಬೋದು, ಇನ್ನೊಬ್ಬರಿಗೆ 25 ಇರ್ಬೋದು, ಇನ್ನೊಬ್ಬರಿಗೆ 10 ಕೋಟಿ ಇರ್ಬೋದು, ಇನ್ನೊಬ್ಬರಿಗೆ 5 ಕೋಟಿನೇ ಇರ್ಬೋದು, ಇನ್ನೊಬ್ಬರಿಗೆ 1 ಕೋಟಿನೇ ಇರ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ಅಷ್ಟೇ. ಎಲ್ಲರಿಗೂ ಒಂದೇ ಒಂದು ನಂಬರ್ ಇರಬೇಕು ಅಂತಂತೇನಿಲ್ಲ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಳ್ಳಿ, ಶ್ರೀಮಂತರಾಗಿ ಎಲ್ಲವನ್ನು ಅನುಭವಿಸಿ ಮುಕ್ತಿ ಪಡ್ಕೊಳ್ಳಿ. ಯಾರೆಲ್ಲ ಕಾರ್ಯಾಗಾರ ಅಟೆಂಡ್ ಮಾಡಿರ್ತೀರೋ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗಿರುತ್ತೆ ನಾವು ಯಾವ ರೀತಿ ಬದುಕಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು ಅನ್ನೋವಂಥದ್ದು. ಸೊ ಖಂಡಿತವಾಗಿ ಇನ್ನು ಮುಂದೆ ಎಲ್ಲರಿಗೂ ಪುಣ್ಯ ಹೆಚ್ಚು ಸಿಗಲಿ, ಎಲ್ಲರಿಗೆ ಬಯಸಿದ್ದು ಸಿಗಲಿ ಅಂತ ನಾನು ಆಶಿಸ್ತೇನೆ. ಕರ್ಮಗಳ ಕುರಿತಂತೆ ವಿಶೇಷವಾದಂತಹ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಗುರೂಜಿ. ಇನ್ನು ವೀಕ್ಷಕರೇ, ಇದೇ ರೀತಿ ಗುರೂಜಿ ಅವರು ಕಾರ್ಯಾಗಾರಗಳ ಮುಖಾಂತರ ಕೂಡ ನಮಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಎಸ್ಪೆಷಲಿ ನಮ್ಮ ಜೀವನದಲ್ಲಿ ನಮ್ಗೆ ಏನಾಗ್ತಾ ಇದೆ, ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದೀವಿ, ಕೌಟುಂಬಿಕ ಕಲಹ ಇದೆಯಾ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಇದೆಯಾ, ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಆದರೂ ಕೂಡ ನಾವು ಅನ್ಕೊಂಡಂತಹ ರೀತಿಯಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ವಾ, ಅಥವಾ ಏನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು, ಬಿಸ್ನೆಸ್ ಮಾಡಿದ್ಮೇಲೆ ಯಾವ ರೀತಿ ಅದನ್ನು ಪ್ರಾಫಿಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು, ಹೆಚ್ಚು ಆದಾಯವನ್ನು ಗಳಿಸುವಂಥದ್ದು ಹೇಗೆ, ಇದೆಲ್ಲದರ ಬಗ್ಗೆ ತಮ್ಮ ಕಾರ್ಯಾಗಾರಗಳಲ್ಲಿ ಅವರು ವಿಶೇಷವಾದಂತಹ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಈ ಕಾರ್ಯಾಗಾರಗಳನ್ನು ನೀವು ಕೂಡ ಅಟೆಂಡ್ ಮಾಡಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಕಾರ್ಯಾಗಾರಕ್ಕೆ ಎನ್ರೋಲ್ ಮಾಡ್ಕೊಳ್ಬಹುದು. ಇನ್ನು ಸ್ಪಾಟ್ ಬುಕ್ಕಿಂಗ್ನ ಅವಕಾಶ ಕೂಡ ಇರುತ್ತೆ. ಸೊ ಸ್ಥಳಕ್ಕೆ ಬಂದು ಕೂಡ ನೀವು ಕಾರ್ಯಾಗಾರವನ್ನು ಅಟೆಂಡ್ ಮಾಡಬಹುದು. ಆದರೆ ಕಾರ್ಯಾಗಾರಕ್ಕೆ ಬರುವ ಮುನ್ನ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು ಅದರ ಕುರಿತಂತೆ ಕೂಡ ನಾನು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀನಿ. ಅದೆಲ್ಲವನ್ನ ಪಾಲಿಸಿ ನೀವು ಕೂಡ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇವತ್ತಿನ ಟೆಕ್ನಿಕ್ಗೆ ಬರೋದಾದರೆ, ಎಲ್ಲರ ಕರ್ಮಗಳನ್ನು ತೆಗೆದುಕೊಳ್ಳಲು ಆ ಯೂನಿವರ್ಸೇ ಒಂದು ವಾಹನವನ್ನು ಸೃಷ್ಟಿ ಮಾಡಿದೆ. ಈ ಅದ್ಭುತ ವಾಹನ, ಈ ವಾಹನಕ್ಕೆ ಯಾರು ಹೋಗಿ ಪೂಜೆ ಮಾಡ್ತಾರೋ ಅಥವಾ ಈ ವಾಹನಕ್ಕೆ ಬೇಕಾದ ವಸ್ತುವನ್ನು ಅಥವಾ ಆಹಾರವನ್ನು ಯಾರು ದಾನ ಮಾಡ್ತಾರೋ ಅವರ ಕರ್ಮಗಳು ಅತಿ ಸುಲಭವಾಗಿ ಕಳೆದು ಹೋಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಪ್ರತಿ ತಿಂಗಳು ನಾವೆಲ್ಲರೂ, ಅದು ಹುಣ್ಣಿಮೆಗೋ ಅಮಾವಾಸ್ಯೆಗೋ ಅಥವಾ ನಿಮಗೆ ಯಾವ ದಿನ ಸೂಕ್ತ ಅನಿಸುತ್ತೋ ಆ ದಿನ, ಬಟ್ ತಿಂಗಳಲ್ಲಿ ಒಂದು ದಿನ ಎಲ್ಲರೂ ಗೋಶಾಲೆಗೆ ಹೋಗಬೇಕು. ಗೋಶಾಲೆಗೆ ಹೋಗಿ ಅದಕ್ಕೇನು ಬೇಕೋ ಅದು ಒಂದು ಅದಕ್ಕೇನು ಹೆಚ್ಚು ಖರ್ಚೇನೂ ಆಗೋದಿಲ್ಲ. ಒಂದು 100 ರೂಪಾಯೋ 500 ರೂಪಾಯೋ ಅವರ ಆಹಾರಕ್ಕೆ ಬೇಕಾಗುವಷ್ಟು ಎಷ್ಟು ಬೇಕೋ ಅಷ್ಟನ್ನು ದಾನ ಮಾಡಿ ಬರಬೇಕು. ಆ ಪುಟ್ಟ ದಾನ ಅಷ್ಟೇ. ನಾನು ಹೇಳ್ತಿರೋವಂಥದ್ದು ಕನಿಷ್ಠ ಪಕ್ಷ ಅಷ್ಟಾದರೂ ಮಾಡಬೇಕು ಅಂತ ಹೇಳ್ತಿದ್ದೇನೆ. ಸೊ ನಾನು ಹೇಳಲಿಲ್ಲ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಹೇಳ್ತಿಲ್ಲ, ಬಟ್ ಪ್ರತಿ ತಿಂಗಳು ಎಲ್ಲರೂ ಹೋಗಬೇಕು. ಯಾಕಂದರೆ ನಾವು ಸಿಟಿಯಲ್ಲಿದ್ದೇವೆ, ನಮ್ಮ ಮನೆಗಳಲ್ಲಿ ಇಂದಿನ ರೀತಿ ಗೋವುಗಳಿಲ್ಲ, ಹಸುಗಳಿಲ್ಲ ಮನೆಗಳಲ್ಲಿ. ಹಾಗಾಗಿ ಗೋಶಾಲೆಗೆ ಹೋಗಿ, ಯಾರ ಮನೆಗಳಲ್ಲಿ ಗೋವಿಲ್ಲವೋ ಅಂಥವರು ಗೋಶಾಲೆಗೆ ಹೋಗಿ ಅದಕ್ಕೇನು ಬೇಕೋ ಆ ಆಹಾರವನ್ನು ಕೊಟ್ಟು ಅಥವಾ ದಾನವನ್ನು ಮಾಡಿ ಬರಬೇಕು. ಇದು ಒಂದನೇದು. ಎರಡನೇದು, ಯಾರ ಮನೆಗಳಲ್ಲಿ ಗೋವಿದೆಯೋ ಅಂಥವರು
ನೀವು ಕೇಳ್ಬೋದು, ನಾವು ಪ್ರತಿದಿನ ಗೋವುಗಳನ್ನು ನೋಡ್ಕೊಳ್ತಿದ್ದೀವಿ, ಹಸುಗಳನ್ನು ನೋಡ್ಕೊಳ್ತಿದ್ದೀವಿ, ನಮಗೇನು ಒಳ್ಳೆಯದಾಗಿಲ್ಲ ಅಂತಂತೇಳಿ. ನೀವು ನೋಡ್ಕೊಳ್ತಾ ಇರೋ ಉದ್ದೇಶ ಅದು ಹಾಲು ಕೊಡಲಿ ಅಂತಂತೇಳಿ. ನೀವು ಗೋವನ್ನು ಸಾಕ್ತಿದ್ದೀರಾ, ಹೇಗೆ ಸಾಕ್ತಿದ್ದೀರಾ? ಪುಣ್ಯ ಬರಲಿ ಅಂತ ಸಾಕ್ತಿಲ್ಲ. ನಾವು ಸಾಕ್ತಿರೋದು ಓಕೆಪ್ಪ, ಇದರಿಂದ ನನಗೆ ಆದಾಯ ಬರುತ್ತೆ, ಉಪಯೋಗ ಆಗುತ್ತೆ, ಹಾಲನ್ನು ನಾನು ಮಾರ್ಬೋದು, ನಾನು ಜೀವಿಸ್ಬೋದು ಅನ್ನೋ ಉದ್ದೇಶ ಇರುತ್ತೆ. ಆದರೆ ಯಾವತ್ತೂ ಸಹ ನಾವು ಮಾಡುವಂಥ ಕ್ರಿಯೆ, ಗೋವಿಗೆ ಮಾಡುವಂಥ ಕೆಲಸ ನಮಗೆ ಪುಣ್ಯ ಬರಲಿ, ನಮ್ಮ ಕರ್ಮ ಕಳೀಲಿ ಅಂತ ಮಾಡಿರೋದಿಲ್ಲ. 1 ತಿಂಗಳಿಗೆ 1 ದಿನ ಆ ಹಸುವನ್ನು ತೊಳಿಬೇಕಂತಂದರೆ, ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅಂತಂದರೆ, ಅಥವಾ ಊಟ ಕೊಡಬೇಕು ಅಂತಂದರೆ, ನನ್ನ ಕರ್ಮ ವಿಮುಕ್ತಿಯಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಅಂದುಕೊಂಡು ಗೋವಿಗೆ ಒಂದು ಕ್ರಿಯೆಯನ್ನು ಮಾಡಬೇಕು. ಯಾರೆಲ್ಲ ಮಾಡ್ತಾರೋ ಅವರ ಕರ್ಮ ಖಂಡಿತವಾಗಿಯೂ 100% ಕಳೆದೋಗುತ್ತೆ, ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳ್ತಿದ್ದೇನೆ. ಸೊ ದಯವಿಟ್ಟು ಇದನ್ನು ಮಾಡಿ, ಕರ್ಮ ಕಳೆದುಕೊಳ್ಳಿ, ಪುಣ್ಯ ಸಂಪಾದನೆ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ಇನ್ನು ವೀಕ್ಷಕರೇ, ಗುರೂಜಿಯವರ ಪುಸ್ತಕಗಳು ಕೂಡ ಲಭ್ಯ ಇದೆ. ಹಣ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ, ಸಾಲವನ್ನು ತೀರಿಸುವಂಥ ಕುರಿತಂತೆ, ಹೀಗೆ ಹಲವಾರು ಪುಸ್ತಕಗಳನ್ನು ಕೂಡ ಗುರೂಜಿಯವರು ಹೊರತಂದಿದ್ದಾರೆ. ಈ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ನೀವು ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ಆ ಪುಸ್ತಕಗಳನ್ನು ಕೂಡ ಕೊಂಡ್ಕೊಳ್ಳಬಹುದು. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.